ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತಿನ ವಿಡಿಯೋದಲ್ಲಿ ಜ್ಞಾನದ ಅಧಿದೇವತೆಯನ್ನು ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ. ಜ್ಞಾನದ ದೇವತೆಯಾದ ಸರಸ್ವತಿ ಜಯಂತಿಯನ್ನು ಆಚರಣೆ ಮಾಡೋದು, ಇದನ್ನು ಶ್ರೀ ಪಂಚಮಿ ಅಂತಲೂ ಕರೀತಾರೆ. ಈ ದಿನ ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು. ಕೆಲವು ಮಕ್ಕಳು ಎಜುಕೇಷನಲ್ಲಿ ತುಂಬಾ ಹಿಂದೆ ಇರ್ತಾರೆ, ತುಂಬಾ ವೀಕ್ ಆಗಿರ್ತಾರೆ, ಓದೋದಕ್ಕೆ ಆಸಕ್ತಿನೇ ಇರೋದಿಲ್ಲ. ಅವ್ರ ಜಾತಕದಲ್ಲಿ ಬುಧಗ್ರಹ ದುರ್ಬಲ ಆಗಿರುತ್ತೆ. ಒಂದು ಸಲ ಜಾತಕ ತೋರಿಸ್ಬಿಟ್ಟು ಅದಕ್ಕೆ ತಕ್ಕಂತೆ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಮಕ್ಕಳು ಓದೋದಲ್ಲಿ ತುಂಬಾ ಹಿಂದೆ ಇದ್ದಾರೆ, ಎಲ್ಲ ಓದಿದ್ರು ಕೂಡ ಮಾರನೇ ದಿನ ಕೇಳಿದ್ರೆ ಅದು ನೆನಪೇ ಇರೋದಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ನೋದು. ಈ ಥರದೆಲ್ಲ ಸಮಸ್ಯೆಗೆ ವಸಂತ ಪಂಚಮಿ ದಿನ ವಿಶೇಷವಾಗಿ ಪೂಜೆನ ಮಾಡಿಸ್ಬೇಕು. ನಿಮ್ಮ ಜೊತೆ ಮಕ್ಕಳನ್ನ ಕೂರಿಸ್ಕೊಂಡ್ಬಿಟ್ಟು ಅವ್ರ ಕೈಗೂ ಕೂಡ ಅಕ್ಷತೆ ಮತ್ತು ಹೂನ ಕೊಟ್ಬಿಟ್ಟು ತಾಯಿ ಸರಸ್ವತಿಯನ್ನು ಮನಸ್ಸಲ್ಲೇ ಬೇಡ್ಕೊಳ್ಬೇಕು. ಮೌನಿ ಅಮಾವಾಸ್ಯೆ ಕಳೆದ ನಂತರ 5ನೇ ದಿನ ಪಂಚಮಿ ತಿಥಿ. ಆ ದಿನ ವಸಂತ ಪಂಚಮಿ ಅಂತ ಆಚರಣೆ ಮಾಡ್ತೀವಿ. ನಮಗೆ ಜನವರಿ 28 ಅಮಾವಾಸ್ಯೆ ಶುರು ಆಗಿತ್ತು ಸಂಜೆ 7 ಗಂಟೆ ಮೇಲೆ, ಮತ್ತು ಮಾರನೇ ದಿನ 29ನೇ ತಾರೀಕು 6 ಗಂಟೆಗೆ ಮುಗ್ದಿತ್ತು. ನಮಗೆ 5 ದಿನಕ್ಕೆ ಪಂಚಮಿ ಇರುತ್ತೆ. ಆದ್ದರಿಂದ ಪಂಚಮಿ ತಿಥಿ ಭಾನುವಾರ 2ನೇ ತಾರೀಕು ಬೆಳಗ್ಗೆ 9 ಗಂಟೆ 10 ನಿಮಿಷಕ್ಕೆ ಶುರು ಆಗುತ್ತೆ. ಮಾರನೇ ದಿನ ಫೆಬ್ರವರಿ 3ನೇ ತಾರೀಕು ಬೆಳಗ್ಗೆ 6:50 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇದಕ್ಕಾಗಿಯೇ 2ನೇ ತಾರೀಕು ಭಾನುವಾರ ವಸಂತ ಪಂಚಮಿಯನ್ನು ಆಚರಣೆ ಮಾಡಬೇಕು. ಆ ದಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋರು ಕೂಡ ಮಾಡಿಸ್ಬೋದು. 3ನೇ ತಾರೀಕು ಸೋಮವಾರ ಕೂಡ ಮಾಡ್ಬೋದು. ಡೇಟ್ ಪ್ರಕಾರ ಸೋಮವಾರ ತುಂಬ ಒಳ್ಳೆಯ ದಿನ. ಯಾರಿಗೆ ಸಂಗೀತ ಕ್ಲಾಸ್ಗೆಲ್ಲ ಸೇರಬೇಕು ಅಂತ ಇದ್ದರೆ ಅಥವಾ ಬೇರೆ ಯಾವುದೇ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂತ ಇದ್ದರೂ 2ನೇ ತಾರೀಕು ಅಥವಾ 3ನೇ ತಾರೀಕು ತುಂಬ ಚೆನ್ನಾಗಿದೆ, ಒಳ್ಳೆ ಮುಹೂರ್ತ ಕೂಡ ಇದೆ. ನಿಶ್ಚಿತಾರ್ಥಗಳೇ ಆಗಿರ್ಬೋದು, ಹಾಲುಕ್ಸೋದೇ ಆಗಿರ್ಬೋದು, ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಈ ಥರ ಶುಭ ಕಾರ್ಯ ಬೇಕಾದರೂ ಮಾಡ್ಬೋದು. 2ನೇ ತಾರೀಕು ಅಥವಾ 3ನೇ ತಾರೀಕು ತುಂಬಾ ಒಳ್ಳೆಯದಿದೆ. 2ನೇ ತಾರೀಕು ಭಾನುವಾರ ಮನೆಯಲ್ಲಿ ಸರಸ್ವತಿ ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ 7 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12:30 ನಿಮಿಷ ತನಕ ಇರುತ್ತೆ. ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು. ನೀವೇನಾದರೂ ಮಂತ್ರಸ್ತೋತ್ರನ ಕಲಿಬೇಕು ಅಂತ ಅಂದರೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಇಲ್ಲ ಲಲಿತ ಸಹಸ್ರನಾಮ ಆಗಿರ್ಬೋದು, ಈ ದಿನ ನೀವು ಕಲಿಬೋದು. ಈ ದಿನ ನೀವು ಕಲಿಯೋದಕ್ಕೆ ಶುರು ಮಾಡಿದರೆ ಎಲ್ಲೂ ಕೂಡ ಅರ್ಧದಲ್ಲಿ ನಿಲ್ಲೋದಿಲ್ಲ. ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನವನ್ನು ಪಂಚಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ದಿನ ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು. ಹಾಗಾದರೆ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸರಸ್ವತಿ ದೇವಿಗೆ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ. ಆ ದಿನ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ತಲೆಗೆ ಸ್ನಾನ ಮಾಡಿ, ಮಡಿ ಬಟ್ಟೆ ಉಟ್ಕೊಂಡು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು. ನಾವು ಕೂಡ ಮತ್ತು ಮಕ್ಳಿಗೂ ಕೂಡ. ಮಕ್ಕಳಿಗೂ ಅಷ್ಟೇ, ಪೂಜೆ ಮಾಡೋರಿಗೂ ಅಷ್ಟೇ. ಪೂಜೆಗೆ ಬಿಳಿ ಅಥವಾ ಹಳದಿ ಬಣ್ಣಗಳ ಹೂಗಳು, ನೈವೇದ್ಯಕ್ಕೆ ಕಡಲೆ ಬರ್ಫಿ, ಬೂಂದಿ, ಲಡ್ಡು, ಚಿತ್ರಾನ್ನ, ಇಲ್ಲ ಯಾವುದೇ ಥರ ಹಾಲಿನಿಂದ ಮಾಡಿದ ಪದಾರ್ಥಗಳು, ಇಲ್ಲ ನೀವು ಸಿಹಿ ಪದಾರ್ಥ ಮಾಡಿ ನೈವೇದ್ಯಕ್ಕೆ ಕೂಡ ಇಡ್ಬೋದು. ಹಾಲು, ಹಣ್ಣು ಈ ಥರನೂ ಇಡ್ಬೋದು. ಪೂಜೆಗೆ ತುಪ್ಪದ ದೀಪಗಳು, ಗೆಜ್ಜೆ ವಸ್ತ್ರ, ಅಕ್ಷತೆ ಇದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೊಂಡು ಮಕ್ಕಳು ಓದುವಂಥ ಪುಸ್ತಕಗಳು, ಭಗವದ್ಗೀತಾ, ಮಂತ್ರ ಸ್ತೋತ್ರಗಳ ಬುಕ್ಕು ಅಂದರೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಈ ಥರ ಬುಕ್ಗಳು, ನಿಮ್ಮ ಯಾವುದೇ ಪೂಜೆಯ ಬುಕ್ಕುಗಳು ಇಲ್ಲ ಮಂತ್ರ ಸ್ತೋತ್ರಗಳ ಬುಕ್ಕುಗಳು ನೀವು ಪೂಜೆಗೆ ಇಡ್ಬೋದು. ಸೀಬೆ ಹಣ್ಣು, ಹಸಿರು ದ್ರಾಕ್ಷಿ ಅಥವಾ ಚಿತ್ರಾನ್ನ ಅಂದರೆ ಅರಿಶಿನ ಹಾಕಿ ಮಾಡಿರುವ ಚಿತ್ರಾನ್ನ ನಿಮ್ಮ ಮಗುವಿನ ಕೈಯಿಂದ ನೈವೇದ್ಯ ಮಾಡಿಸಿ ಆ ತಾಯಿಯ ಪೂಜೆನ ಮಾಡಿಸಿ. ಇದರಿಂದ ಆ ಸರಸ್ವತಿ ದೇವಿಯ ಅನುಗ್ರಹ ನಿಮ್ಮ ಮಕ್ಕಳ ಮೇಲೆ ಸದಾ ಇರುತ್ತೆ. ಈ ದಿನ ನಿಮ್ಮ ಮಗುವಿನ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಶೃಂಗೇರಿಯ ಶಾರದಾಂಬ ದೇವಸ್ಥಾನಕ್ಕೆ ಹೋಗಿ ಮಾಡಿಸಿ. ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಯಾವುದೇ ಗಣಪತಿ ದೇವಸ್ಥಾನದಲ್ಲಿ ಇಲ್ಲ ಗುರುಗಳ ದೇವಸ್ಥಾನದಲ್ಲೂ ಕೂಡ ಮಾಡಿಸ್ಬೋದು. ಹಾಗೆ ಮನೆಯಲ್ಲೂ ಕೂಡ ಮಾಡ್ಬೋದು. ಆದಷ್ಟು ಹಿಂದಿನ ದಿನವೇ ಕ್ಲೀನ್ ಮಾಡಿಟ್ಕೊಂಡು, ಅಂದರೆ ಶನಿವಾರನೇ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಭಾನುವಾರ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ, ಬಾಗಿಲು ತೊಳೆದು ರಂಗೋಲಿ ಹಾಕಿ, ತಲೆಗೆ ಸ್ನಾನ ಮಾಡಿ, ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು. ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಗಳು ತುಂಬಾ ಶ್ರೇಷ್ಠ. ಯಥಾಶಕ್ತಿ ಪೂಜಾ ಸಿದ್ಧತೆನ ಮಾಡ್ಕೋಬೇಕು. ಹಳದಿ ಬಣ್ಣದ ಹೂವು ಮತ್ತು ಬಿಳಿ ಹೂವು, ಮಲ್ಲಿಗೆ ಹೂವು, ಬಿಳಿ ದಾಸವಾಳ, ಬಿಳಿ ಸೇವಂತಿಗೆ ಮತ್ತು ಬಿಳಿ
ತಾವರೆ ಹೂ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಹಾಗೆ ಗರಿಕೆ ಕೂಡ ಮರಿಬಾರ್ದು, ಗರಿಕೆ ಬೇಕೇ ಬೇಕು. ಈ ದಿನ ದೇವರ ಮನೆಯಲ್ಲಿ ಒಂದು ಪೀಠದ ಮೇಲೆ ಸರಸ್ವತಿ ಫೋಟೋನ ಇಡಬೇಕು. ಸರಸ್ವತಿ ಫೋಟೋ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಯಾರ ಮನೇಲೂ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಅಕಸ್ಮಾತ್ ಇಲ್ಲ ಅನ್ನೋರು ಕೂಡ ಸರಸ್ವತಿ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೋಬೋದು. ವಿಗ್ರಹ ಇಲ್ಲ ಅನ್ನೋರು ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಹಳದಿ ವಸ್ತ್ರನ ಹಾಕಿ ಒಂದೆರಡು ಬುಕ್ಗಳನ್ನು ಇಟ್ಟು ಸರಸ್ವತಿ ದೇವಿ ಅಂತ ಪೂಜೆ ಮಾಡ್ಬೋದು. ಫೋಟೋ ಇದ್ದರೆ ಹಳದಿ ಬಟ್ಟೆ ಮೇಲೆ ಇಡಿ ಅಥವಾ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಗಂಧ ಅರಿಶಿನ ಕುಂಕುಮ ಇಡಿ ಗೆಜ್ಜೆ ವಸ್ತ್ರನ ಹಾಕಿ ಹೂಗಳನ್ನೆಲ್ಲ ದೇವರಿಗೆ ಹಾಕಿ 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಫೋಟೋ ಅಥವಾ ವಿಗ್ರಹ ಅಥವಾ ಬುಕ್ಕು ಯಾವುದಾದ್ರೂ ಸರಿ, ನಿಮ್ಮ ವ್ರತದ ಬುಕ್ ಆದರೂ ಸರಿ, ಅದನ್ನು ನಾವು ಇಡ್ಬೋದು. ನೀವು ಮನೆಯಲ್ಲಿ ಲೆಕ್ಕ ಬರೀತೀರಲ್ವ, ಆ ಬುಕ್ಕು ಇದ್ರೂ ಕೂಡ ಅದನ್ನು ಕೂಡ ಇಡ್ಬೋದು. ಇದ್ರ ಜೊತೆಗೆ ಹೊಸ್ದಾಗಿ ತಂದಿರೋ ಬುಕ್ಗಳು, ಪೆನ್ಸಿಲ್ಗಳು, ಪೆನ್ಗಳು ಅಂದರೆ ಓದೋ ಮಕ್ಕಳಿಗೆ ಕೊಡುವಂಥದ್ದು, ಅಥವಾ ಎಷ್ಟೋ ಜನಕ್ಕೆ ಈ ವ್ರತದ ಬುಕ್ಗಳು ಸಿಗ್ತಾನೆ ಇರೋದಿಲ್ಲ. ಆವಾಗ ಇಂತಹ ಬುಕ್ಗಳನ್ನು ತಂದರೆ ಒಳ್ಳೆಯದು. ಆಮೇಲೆ ಪೂಜೆ ಮಾಡಿ ಒಂದು 5 ಜನಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಮತ್ತು ಬೇರೆ ಬಡ ಮಕ್ಕಳಿಗೆ ನಿಮ್ಮ ಮಕ್ಕಳ ಕೈಯಿಂದ ಬುಕ್ಸು ಪೆನ್ಸು ಈ ಥರ ದಾನವಾಗಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಇನ್ನು ಹೆಣ್ಮಕ್ಳಿಗೆ ಇದ್ರ ಜೊತೆಗೇ ಹಳದಿ ಬಣ್ಣದ ಬ್ಲೌಸ್ ಪೀಸ್ನ ಕೊಡಿ. ಹಳದಿ ಬಣ್ಣ ಗುರುಗಳಿಗೆ ಪ್ರಿಯವಾದ ಬಣ್ಣ. ಹಾಗೆ ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಗೆ ಆರಾಧನೆ ಮಾಡಿ ಪೂಜೆ ಮಾಡಿ. ನಾವು ಫಲ ತಾಂಬೂಲ ಜೊತೆ ಹಳದಿ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಎಷ್ಟೋ ಜನಕ್ಕೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ, ಅವ್ರ ಜಾತಕದಲ್ಲಿ ಇದ್ರೆ ನಿವಾರಣೆ ಆಗುತ್ತೆ. ವಿದ್ಯಾಭ್ಯಾಸ ಕಡಿಮೆ ಆಗಿದ್ರೆ, ಅರ್ಧಕ್ಕೆ ನಿಂತಿದ್ರೆ ಅವ್ರ ಕೈಯಲ್ಲಿ ನೀವು ಈ ಥರ ದಾನ ಕೊಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ. ನಿಮ್ಮ ಶಕ್ತಿ ಅನುಸಾರ ಕೊಡಿ, ಇಂಥದ್ದೆಲ್ಲ ಕೊಡಲೇಬೇಕು ಅಂತ ಏನೂ ಇಲ್ಲ. ಕೊನೆ ಪಕ್ಷ ಒಬ್ರಿಗಾದರೂ ಕೊಡ್ಬೋದು. ಈ ಮಾಘ ಮಾಸದಲ್ಲಿ ಪಂಚಮಿ ದಿನ ಈ ಒಂದು ತಾಂಬೂಲನ ದಾನ ಕೊಟ್ಟರೆ ಒಳ್ಳೆ ಫಲ ಸಿಗುತ್ತೆ. ಗುರುವಾರ ಮತ್ತು ಭಾನುವಾರ ಮಾಘ ಮಾಸ ಸ್ನಾನಕ್ಕೆ ತುಂಬಾ ಒಳ್ಳೆಯ ದಿನ. ಮನೆಯಲ್ಲಾದರೂ ಸರಿ ಅಥವಾ ಅರಳಿ ಮರದ ಹತ್ತಿರ ಆದರೂ ಸರಿ ಪೂಜೆ ಮಾಡಿ. ಮಾಘ ಮಾಸ ಪೂಜೆ ಮಾಡ್ತಾ ಇರೋರು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ 7 ಗಂಟೆಗೆ ನೀವು ಪೂಜೆನ ಶುರು ಮಾಡಿ 12:30 ಮಧ್ಯಾಹ್ನದೊಳಗಡೆ ಮುಗಿಸ್ಕೋಬೇಕು. ಭಾನುವಾರ ಇರೋದ್ರಿಂದ ಸ್ಕೂಲ್ಗೂ ಕೂಡ ಮಕ್ಕಳಿಗೆ ರಜಾ ಇರುತ್ತೆ. ಬೆಳಗ್ಗೆ 7:10ರಿಂದ ಮಧ್ಯಾಹ್ನ 12:30 ಒಳಗೆ ಮನೆಯಲ್ಲಿ ಪೂಜೆನ ಮುಗಿಸ್ಕೊಳ್ಳಿ. ಮಕ್ಕಳಿಗೆ ಹಳದಿ ಬಣ್ಣದ ಬಟ್ಟೆನ ಹಾಕ್ಕೊಂಡು ನಿಮ್ಮ ಜೊತೆ ಪೂಜೆಗೆ ಕೂರಿಸ್ಕೊಳ್ಳಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೆಳಗಡೆ ಒಂದು ವಸ್ತ್ರ ಅಥವಾ ಮಣೆ ಏನಾದರೂ ಸರಿ ಹಾಕ್ಕೊಂಡು ಕೂತ್ಕೊಳ್ಳಿ. ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಗಣಪತಿಗೆ 21 ಗರಿಕೆನ ಇಟ್ಟು ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಕೆಂಪು ಹೂಗಳನ್ನು ಇಟ್ಟು ಸಂಕಲ್ಪ ಮಾಡಿ. ನಿಮ್ಮ ಮಕ್ಕಳಿಗೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಹೇಳಿ ಗಣಪತಿ ಮತ್ತು ಸರಸ್ವತಿ ದೇವಿಯನ್ನು ಸ್ಮರಿಸ್ಕೋಬೇಕು. ವಸಂತ ಪಂಚಮಿಯ ದಿನ ಸರಸ್ವತಿಯ ಪೂಜೆ ಮಾಡ್ತಾ ಇದ್ದೀವಿ. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ಅಂತ ಕೇಳಿಕೊಂಡು ಗಣಪತಿಯ ಮುಂದೆ ಆ ಹೂ ಅಕ್ಷತೆನ ಹಾಕಬೇಕು. ಸರಸ್ವತಿ ದೇವಿಯ 12 ನಾಮಗಳನ್ನು ಹೇಳ್ಕೊಳ್ಳಿ, ತುಂಬ ಸುಲಭವಾಗಿರುತ್ತೆ. ಮಕ್ಕಳ ಕೈಯಲ್ಲಿ ಕೂಡ ಹೇಳಿಸಿ. ನಿಮಗೆ ಓದೋದಕ್ಕೆ ಬರುತ್ತೆ ಅಂದರೆ ಸರಸ್ವತಿ ಕವಚವನ್ನು ಹೇಳ್ಕೊಬೋದು. ಓದೋದಕ್ಕೆ ಬರೋದಿಲ್ಲ ಅಂದರೆ ಮೊಬೈಲ್ನಲ್ಲಿ ಹಾಕ್ಕೊಂಡು ಕೇಳ್ಬೋದು. ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಸ್ಮರಿಸ್ಕೊಳ್ಳಿ. ನಂತರ ನೀವು ಕೇಳಿದ ಮೇಲೆ ಹೂ ಮತ್ತು ಅಕ್ಷತೆನ ಗಣಪತಿಯ ಮುಂದೆ ಹಾಕಬೇಕು. ನಮಸ್ಕಾರ ಮಾಡ್ಕೊಳ್ಳಿ. 1-2 ಮಕ್ಕಳಿಗಾದ್ರೂ ನೋಟ್ಬುಕ್ಕು, ಪೆನ್ಸಿಲು, ಕಲರ್ ಪೆನ್ಸಿಲು, ಮಕ್ಕಳಿಗೆ ಉಪಯೋಗ ಆಗೋಂಥ ವಸ್ತುಗಳನ್ನು, ಖುಷಿ ಪಡುವಂಥ ವಸ್ತುಗಳನ್ನು ತಗೊಂಡು ಅದನ್ನು ಪೂಜೆಗೆ ಇಟ್ಟು ಮಂತ್ರ ಸ್ತೋತ್ರ ಪಠನೆ ಆದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಮಹಾಮಂಗಳಾರತಿ ಮಾಡಿ ಮನೆಯವರೆಲ್ಲರಿಗೂ ಕೂಡ ಕೊಡಿ. ಮಕ್ಕಳಿಗೆ 11 ಪ್ರದಕ್ಷಿಣೆ ಹಾಕೋದಕ್ಕೆ ಹೇಳಿ. ಕೈಯಲ್ಲಿರುವ ಅಕ್ಷತೆಯನ್ನು ಗಣಪತಿಯ ಮುಂದೆ ಹಾಕಿ ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ. ಹೆಣ್ಣು ಮಕ್ಕಳಾದರೆ ಮಂಡಿಯನ್ನು ಹೂರಿ ನಮಸ್ಕಾರ ಮಾಡಿಸಿ. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಹೀಗೆ ಮಾಡಬೇಕು. ಆಮೇಲೆ ಅಕ್ಕಪಕ್ಕದ ಮನೆಯವರ ಮಕ್ಕಳನ್ನು ಕರೆದು ನೀವು ತಂದಿರುವ ಗಿಫ್ಟ್ನ ಎಲ್ಲ ಮಕ್ಕಳಿಗೂ ಕೊಡಿ. ಮನೆ ಹತ್ತಿರ ಚಿಕ್ಕ ಮಕ್ಕಳಿಲ್ಲ ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನೂ ಕೂಡ ಕೊಡ್ಬೋದು. ಹಾಗೆ ನೈವೇದ್ಯ ಮಾಡಿರೋದನ್ನ ಎಲ್ಲರಿಗೂ ಹಂಚಿ ತಿನ್ನಿ. ಆ ಸರಸ್ವತಿಯ ದೇವಿಯ ಅನುಗ್ರಹ ಶಾಶ್ವತವಾಗಿರುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಬೆಳಿಗ್ಗೆ ಪೂಜೆ ಆದಮೇಲೆ ಸಂಜೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಬಿಟ್ಟು ಮತ್ತೆ ಒಂದ್ಸಲಿ ಪೂಜೆ ಮಾಡಿ ಸಂಜೆ 8 ಗಂಟೆ ನಂತರ ಕದಲಿಸ್ಬಿಟ್ಟು ವಿಸರ್ಜನೆ ಮಾಡಬೇಕು. ಮಾರನೇ ದಿನ ಬೆಳಗ್ಗೆ ಸೋಮವಾರ ಪೂಜೆನ ಮಾಡ್ಕೋಬೋದು. ಯಾ ಕುಂದೆಂದು ತುಷಾರಹಾರದವಳ, ಯಾ ಶುಭ್ರ ವಸ್ತ್ರಾವೃತ, ಯಾ ವೀಣಾ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುದಿಭಿ ದೇವೈ ಸದಾ ಪೂಜಿತ, ಸಾಮಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ.
ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ವಸಂತ ಪಂಚಮಿ ಅಂದರೆ ಸರಸ್ವತಿ ಜಯಂತಿನ ಯಾವ ರೀತಿ ಆಚರಣೆ ಮಾಡೋದು ಅಂತ. ನಾಳೆ ನೀವೆಲ್ಲರೂ ಕೂಡ ಈ ಪೂಜೆನ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಸರ್ವೇ ಜನ ಸುಖಿನೋ ಭವಂತು.